ಈ ಒಂದು ವಿಡಿಯೋದಲ್ಲಿ ನಾನು PUC ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಪ್ರೋಗ್ರಾಮ್ನ ಪಾರ್ಟ್ ಬಿ ನಲ್ಲಿ 15th ಪ್ರೋಗ್ರಾಮ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ಆಲ್ರೆಡಿ ಪಾರ್ಟ್ ಎ ದಲ್ಲಿ ಟೋಟಲ್ 12 ಪ್ರೋಗ್ರಾಮ್ಸು, ಪಾರ್ಟ್ ಬಿ ದಲ್ಲಿ 12 ಪ್ರೋಗ್ರಾಮ್ಸ್ ಇರ್ತವೆ ಅಂತ ಗೊತ್ತಾಗಿದೆ. ಪಾರ್ಟ್ ಎ ದಲ್ಲಿ ಆಲ್ರೆಡಿ ನಾವು ಸ್ವ್ಯಾಪಿಂಗ್ ಆಫ್ ನಂಬರ್ಸ್ ಅಂತ ಹೇಳಿ ನೋಡಿದೀವಿ. ಸ್ವ್ಯಾಪಿಂಗ್ ಆಫ್ ನಂಬರ್ಸ್ ಅಂದ್ರೆ ಇಂಟರ್ಚೇಂಜಿಂಗ್ ದ ವ್ಯಾಲ್ಯೂಸ್. ಎ ವ್ಯಾಲ್ಯೂ ಇರೋದು ಬಿ ವ್ಯಾಲ್ಯೂ ಆಗುತ್ತೆ, ಬಿ ವ್ಯಾಲ್ಯೂ ಇರೋದು ಎ ವ್ಯಾಲ್ಯೂ ಬರುತ್ತೆ. ಅಂದ್ರೆ ಇಂಟರ್ಚೇಂಜ್ ಆಗ್ತವೆ ವ್ಯಾಲ್ಯೂ, ಅದನ್ನ ಸ್ವ್ಯಾಪಿಂಗ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ಸೇಮ್ ಅದೇ ಸ್ವ್ಯಾಪಿಂಗ್ ನೇ ಯೂಸ್ ಮಾಡ್ತಾ ಇದೀವಿ. ಸ್ವ್ಯಾಪಿಂಗ್ ಪ್ರೋಗ್ರಾಮ್ ಇದೆ, ಬಟ್ ಅಲ್ಲೇನಂದ್ರೆ ಜನರಲ್ ಆಗಿ ವಿತೌಟ್ ಫಂಕ್ಷನ್ ನ ನಾವು ಪ್ರೋಗ್ರಾಮ್ ಬರೆದಿದ್ವಿ. ಇಲ್ಲಿ 15th ಪ್ರೋಗ್ರಾಮ್ ಏನಿದೆ ವಿತ್ ಫಂಕ್ಷನ್, ಯೂಸಿಂಗ್ ಫಂಕ್ಷನ್ ವಿ ಹ್ಯಾವ್ ಟು ಸ್ವ್ಯಾಪ್ ದ ಟೂ ನಂಬರ್ಸ್ ನ ಸ್ವ್ಯಾಪ್ ಮಾಡಬೇಕು. ಆಲ್ರೆಡಿ ನಿಮಗೆ ಫಂಕ್ಷನ್ ಡಿಕ್ಲರೇಷನ್ ಗೊತ್ತಿದೆ. ಫಂಕ್ಷನ್ ಡಿಕ್ಲರೇಷನ್ ಮಾಡ್ಲಿಕ್ಕೆ ನಾವು ಡಿಇಎಫ್ ಅನ್ನೋ ಕೀವರ್ಡ್ ನ ಯೂಸ್ ಮಾಡ್ತೀವಿ. ಡಿಇಎಫ್ ಅನ್ನೋದು ಇಲ್ಲಿ ನಮಗೆ ಡೆಫಿನಿಷನ್ ಅಥವಾ ಡಿಫೈನ್ ಅಂತ ಕರಿತೀವಿ. ಡಿಫೈನ್ ಫಂಕ್ಷನ್ ನೇಮ್ ಸ್ಪೇಸ್ ಬಿಟ್ಟು ಸ್ವ್ಯಾಪ್ ಅಂತ ನಾನು ಫಂಕ್ಷನ್ ನೇಮ್ ಬರಿತೀನಿ. ಎರಡು ವ್ಯಾಲ್ಯೂ ಬೇಕಾಗಿರೋದ್ರಿಂದ ಅಲ್ಲಿ ಎ ಕಮಾ ಬಿ ಅನ್ನೋನ ಆರ್ಗ್ಯುಮೆಂಟ್ಸ್ ನ ಬರಿತಾ ಇದ್ದೀನಿ. ಇಲ್ಲಿ ಡಿಎಫ್ ಅನ್ನೋದು ಕೀವರ್ಡ್, ಸ್ವ್ಯಾಪ್ ಅನ್ನೋದು ಫಂಕ್ಷನ್ ನೇಮು. ಇನ್ ಪ್ಯಾರಂಥಸಿಸ್ ಎ ಬಿ ಆರ್ ಕಾಲ್ಡ್ ಆರ್ಗ್ಯುಮೆಂಟ್ಸ್ ಅಥವಾ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಇಲ್ಲಿ ನಮಗೆ ಈ ಫಂಕ್ಷನ್ ಯೂಸ್ ಮಾಡಿಕೊಂಡು ವ್ಯಾಲ್ಯೂಸ್ ಇಂಟರ್ಚೇಂಜ್ ಆಗಬೇಕು. ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಫಂಕ್ಷನ್ ಡೆಫಿನಿಷನ್ ಅಥವಾ ಸ್ವ್ಯಾಪ್ ಫಂಕ್ಷನ್ ಒಳಗಡೆ ನಾನು ಪ್ರೋಗ್ರಾಮ್ ಲಾಜಿಕ್ ನ ಬರಿತೀನಿ. ಆಲ್ರೆಡಿ ನಿಮಗೆ ಗೊತ್ತಿದೆ, ನಾವು ಸ್ವ್ಯಾಪಿಂಗ್ ಆಫ್ ಟೂ ನಂಬರ್ಸ್ ಮಾಡಬೇಕಾದ್ರೆ ಒಂದು ಟೆಂಪ್ರವರಿ ವೇರಿಯೇಬಲ್ ನ ತಗೊಳ್ತೀವಿ. ನಾನಿಲ್ಲಿ ಟೆಂಪ್ರವರಿ ವೇರಿಯೇಬಲ್ TMP ಅಂತ ತಗೊಳ್ತೀನಿ. TMP ಇಸ್ ಈಕ್ವಲ್ ಟು ಎ. ಟೆಂಪ್ರವರಿ ವೇರಿಯೇಬಲ್ ತಗೊಂಡು ಒಂದು ಎ ವ್ಯಾಲ್ಯೂನ ತಗೊಳ್ತೀನಿ. ನೆಕ್ಸ್ಟ್ ಅಗೇನ್ ಎ ಇಸ್ ಈಕ್ವಲ್ ಟು ಬಿ ವ್ಯಾಲ್ಯೂ. ಇದು ಆಲ್ರೆಡಿ ನಿಮಗೆ ಪಾರ್ಟ್ ಎ ದಲ್ಲಿ ಈ ಲಾಜಿಕ್ ಗೊತ್ತಿದೆ, ಈ ಲಾಜಿಕ್ ಬರ್ದಿದೀವಿ ಆಲ್ರೆಡಿ. ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಟು ಟೆಂಪ್. ಅಂದ್ರೆ ಇಲ್ಲಿ ಏನಾಗುತ್ತೆ, ಫಸ್ಟ್ ಎ ವ್ಯಾಲ್ಯೂ ಏನಿರುತ್ತೋ ಅದು ಟೆಂಪ್ರವರಿ ವೇರಿಯೇಬಲ್ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಬಿ ವ್ಯಾಲ್ಯೂ ಇರೋದು ಎ ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಟೆಂಪ್ರವರಿ ವೇರಿಯೇಬಲ್ ನಾಗ ಏನ್ ವ್ಯಾಲ್ಯೂ ಸ್ಟೋರ್ ಮಾಡಿರ್ತೀವೋ ಎ ವ್ಯಾಲ್ಯೂನ ಅದು ಬಿ ವ್ಯಾಲ್ಯೂ ಬರುತ್ತೆ. ಅವಾಗ ಏನಾಗುತ್ತೆ, ವ್ಯಾಲ್ಯೂಸ್ ಇಂಟರ್ಚೇಂಜ್ ಆಗ್ತವೆ. ಇದು ನಮಗೆ ಎಲ್ಲಿ ಬರಿತೀವಿ ಅಂದ್ರೆ ಫಂಕ್ಷನ್ ಒಳಗಡೆ ಬರಿತೀವಿ. ನೆಕ್ಸ್ಟ್ ಇದನ್ನ ಸ್ವ್ಯಾಪ್ ಅಥವಾ ಇದನ್ನ ಲಾಜಿಕ್ ಬರ್ದಾದ್ಮೇಲೆ ವ್ಯಾಲ್ಯೂನ ರಿಟರ್ನ್ ಮಾಡಬೇಕು. ನಾವು ಫಂಕ್ಷನ್ ಯೂಸ್ ಮಾಡೋದ್ರಿಂದ ರಿಟರ್ನ್ ಅಂತ ಬರೋದು, ರಿಟರ್ನ್ ಸ್ಪೇಸ್ ಎ ಕಮಾ ಬಿ ಅಂತ ಬರಿತೀವಿ. ಅಂದ್ರೆ ಇಲ್ಲಿ ಏನು ಎರಡು ವ್ಯಾಲ್ಯೂ ಇರ್ತಾವೋ ಆ ವ್ಯಾಲ್ಯೂಸ್ ರಿಟರ್ನ್ ಆಗಬೇಕು ಅಂತ ಹೇಳಿ. ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ವ್ಯಾಲ್ಯೂಸ್ ನ ಅಕ್ಸೆಪ್ಟ್ ಮಾಡ್ಕೊಂತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ N1 ಏನೇ ತಗೋಬಹುದು, ಅಥವಾ ನಾವೇನು ಇಲ್ಲಿ ಆರ್ಗ್ಯುಮೆಂಟ್ಸ್ ನೇಮ್ ತಗೊಂಡಿರ್ತೀವೋ ಅವೇ ನೇಮೇ ತಗೋಬಹುದು, ಅಥವಾ ಡಿಫ್ರೆಂಟ್ ನೇಮ್ ಆದ್ರೂ ತಗೋಬಹುದು. ಇಲ್ಲಿ ನಾನು ಡಿಫ್ರೆಂಟ್ ತಗೋತಾ ಇದೀನಿ. N1 ಇಸ್ ಈಕ್ವಲ್ ಟು ಫಾರ್ ಎಕ್ಸಾಂಪಲ್ ಇಂಟ್, ಫಸ್ಟ್ ಗೆ ಒಂದು ನಂಬರ್ ಬೇಕು ನಮಗೆ, ಇಂಟ್ ಆಫ್ ಇನ್ಪುಟ್ ಎಂಟರ್ ಎ ವ್ಯಾಲ್ಯೂ ಅಥವಾ N1 ವ್ಯಾಲ್ಯೂ ಯಾವ್ದಾದ್ರು ಬರೀಬಹುದು, ಅಥವಾ ಎಂಟರ್ ಫಸ್ಟ್ ವ್ಯಾಲ್ಯೂ ಅಂತ ಬರ್ಬಿಡ್ರಿ. ನೀವು ಕನ್ಫ್ಯೂಷನ್ ಬೇಡ. ಎಂಟರ್ ಫಸ್ಟ್ ವ್ಯಾಲ್ಯೂ. ಇಲ್ಲಿ ನಾನು ಪ್ಯಾರಂಥಸಿಸ್ ನ ಕ್ಲೋಸ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಏನ್ ಬೇಕು, N2 ವ್ಯಾಲ್ಯೂ ಬೇಕು. ಸೇಮ್ ಇದೇ ರೀತಿ ನಾನು ಇದನ್ನ ಕಾಪಿ ಮಾಡ್ಕೊಂತ ಇದೀನಿ. ಕಾಪಿ ಮಾಡ್ಕೊಂಡು ಇಲ್ಲಿ N2 is equal to int enter of ಸೆಕೆಂಡ್ ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡ್ಕೊಂತ ಇದೀನಿ. ಈಗೇನಾಯ್ತು, ಎರಡು ವ್ಯಾಲ್ಯೂನ ತಗೊಂಡ್ವಿ. ಎರಡು ವ್ಯಾಲ್ಯೂನ ತಗೊಂಡು ನಾವೇನ್ ಮಾಡ್ತೀವಿ, ಬಿಫೋರ್ ಸ್ವ್ಯಾಪಿಂಗ್ ಪ್ರಿಂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಪ್ರಿಂಟ್ ಅಲ್ಲಿ ಬಿಫೋರ್ ಸ್ವ್ಯಾಪಿಂಗ್ ಅಂತ ಬರೆದು ನೆಕ್ಸ್ಟ್ ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀನಿ. ವ್ಯಾಲ್ಯೂನ ಪ್ರಿಂಟ್ ಮಾಡೋದು ನಾವು ಡೈರೆಕ್ಟ್ ಆಗಿ ಪ್ರಿಂಟ್ ಫಸ್ಟ್ ನಂಬರ್ ಇಸ್ ಈಕ್ವಲ್ ಟು ಡಬಲ್ ಕೋಟ್ಸ್ ಅಲ್ಲಿ N1. ಅಂದ್ರೆ ಯಾವ ವ್ಯಾಲ್ಯೂ ಇರುತ್ತೋ ಅದೇ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ, N1. ಅಗೇನ್ ಕಮಾ ಹಾಕಿ ಬೇಕಿದ್ರೆ ನಾವು ಇಲ್ಲೇ ಸೆಕೆಂಡ್ ನಂಬರ್ ಕೂಡ ಪ್ರಿಂಟ್ ಮಾಡಬಹುದು. ಡಬಲ್ ಕೋಟ್ಸ್ ಅಲ್ಲಿ ಸೆಕೆಂಡ್ ನಂಬರ್. ಇವನ್ನ ಎರಡು ವ್ಯಾಲ್ಯೂನ ಬೇರೆ ಬೇರೆ ಬರಿಬಹುದು, ಅಥವಾ ಒಂದರಲ್ಲೇ ನಾವು ಏನ್ ಮಾಡಬಹುದು, ವ್ಯಾಲ್ಯೂನ ಬರಿಬಹುದು. ಸೆಕೆಂಡ್ ನಂಬರ್ ಇಸ್ ಈಕ್ವಲ್ ಟು ಡಬಲ್ ಕೋಟ್ಸ್ ಕ್ಲೋಸ್ ಮಾಡಿಬಿಟ್ಟು ಕಮಾ N2. ಈ ತರ ಬರೆದ್ರೆ ನಮಗೆ N1 ಅಂಡ್ N2 ವ್ಯಾಲ್ಯೂ ಏನಾಗ್ತವೆ, ಪ್ರಿಂಟ್ ಆಗ್ತವೆ ಬಿಫೋರ್ ಸ್ವ್ಯಾಪಿಂಗ್. ಈಗ ನಾನೇನ್ ಮಾಡ್ತೀನಿ, ಫಂಕ್ಷನ್ ನ ಕಾಲ್ ಮಾಡ್ತೀನಿ. ಈಗ ಆಲ್ರೆಡಿ ನಾವು ಸ್ವ್ಯಾಪ್ ಫಂಕ್ಷನ್ ನ ಇಲ್ಲಿ ಡಿಫೈನ್ ಮಾಡಿವಿ. ಈ ಸ್ವ್ಯಾಪ್ ಫಂಕ್ಷನ್ ನ ನಾವೇನ್ ಮಾಡ್ತೀವಿ ಅಂದ್ರೆ
ಇಲ್ಲಿ ಆಫ್ಟರ್ ಸ್ವಾಪಿಂಗ್ ಅಂತ ಬರಿತೀನಿ. ಆಫ್ಟರ್ ಸ್ವಾಪಿಂಗ್ ಅಂತ ಬರ್ದು ಅಂದ್ರೆ ಫಸ್ಟಿಗೆ ನಾವು ವ್ಯಾಲ್ಯೂಸ್ ಬಿಫೋರ್ ಸ್ವಾಪಿಂಗ್ ವ್ಯಾಲ್ಯೂಸ್ ಪ್ರಿಂಟ್ ಮಾಡಿದ್ವಿ. ಈಗ ಆಫ್ಟರ್ ಸ್ವಾಪಿಂಗ್ ಅಲ್ಲಿ ಕೂಡ ಸೇಮ್ ಪಾರ್ಟ್ ಎದಲ್ಲೂ ಇದೇ ರೀತಿ ಬರ್ದಿದ್ವಿ, ಬಟ್ ಅಲ್ಲಿ ಫಂಕ್ಷನ್ ನ ಯೂಸ್ ಮಾಡಿಲ್ಲ. ಆಫ್ಟರ್ ಸ್ವಾಪಿಂಗ್ ಬರ್ದು ಇಲ್ಲಿ ನೆಕ್ಸ್ಟ್ n1 n2 ಅಂದ್ರೆ ಎರಡು ವ್ಯಾಲ್ಯೂ ಇಸ್ ಈಕ್ವಲ್ ಟು ಯಾವ ಎರಡು ವ್ಯಾಲ್ಯೂ ಅವನ್ನ ನಾನೇನ್ ಮಾಡ್ತೀನಿ ಫಂಕ್ಷನ್ ನ ಡಿಕ್ಲೇರ್ ಮಾಡ್ತಿದ್ದೀನಿ. ಸ್ವಾಪ್ ಆಫ್ n1 n2 ಇದೇ ರೀತಿ ನಾವು ಇನ್ನೇನ್ ಮಾಡ್ತೀವಿ ಫಂಕ್ಷನ್ ನ ಕಾಲ್ ಮಾಡ್ತೀವಿ. ನೆಕ್ಸ್ಟ್ n1 n2 ಇಸ್ ಈಕ್ವಲ್ ಟು ಸ್ವಾಪ್ n1 n2 ಬರ್ದ್ರಲ್ಲ, ಇವಾಗ ಏನಾಯ್ತು ಈ ಫಂಕ್ಷನ್ ನೇಮು ಈ ವ್ಯಾಲ್ಯೂಸ್ ತಗೊಂಡು ಏನಾಯ್ತು ಕಾಲ್ ಆಯ್ತು. ಕಾಲ್ ಆದ್ಮೇಲೆ ಡೈರೆಕ್ಟ್ ಎಲ್ಲಿಗೆ ಹೋಗುತ್ತೆ ಸ್ವಾಪ್ ಫಂಕ್ಷನ್ ಹೋಗುತ್ತೆ. ಇಲ್ಲಿ ನಾವು n1 ಅಂದ್ರೆ ಎ ವ್ಯಾಲ್ಯೂ, n2 ಅಂದ್ರೆ ಬಿ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅವಾಗ ಟೆಂಪ್ರವರಿ ವೇರಿಯೇಬಲ್ ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಅಂದ್ರೆ n1 ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಎ ಇಸ್ ಈಕ್ವಲ್ ಟು ಬಿ ಅಂದ್ರೆ n2 ವ್ಯಾಲ್ಯೂ n1 ಗೆ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಟು ಟೆಂಪ್ ಅಂದ್ರೆ n1 ವ್ಯಾಲ್ಯೂ n2 ವ್ಯಾಲ್ಯೂಗೆ ಸ್ಟೋರ್ ಆಗುತ್ತೆ. ಅವಾಗ ಏನಾಗುತ್ತೆ ಸ್ವಾಪ್ ಅಂದ್ರೆ ಎರಡು ಇಂಟರ್ಚೇಂಜ್ ಆಗ್ತವೆ. ಈಗ ಇದು ಫಂಕ್ಷನ್ ಕಾಲ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಮತ್ತೆ ಅಗೇನ್ ವ್ಯಾಲ್ಯೂಸ್ ನ ಪ್ರಿಂಟ್ ಮಾಡ್ಬೇಕು. ವ್ಯಾಲ್ಯೂಸ್ ನ ಪ್ರಿಂಟ್ ಮಾಡ್ಬೇಕಾದ್ರೆ ಡೈರೆಕ್ಟ್ ನಾನು ಮತ್ತೆ ಅದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಬಿಡ್ತೀನಿ. ಇವಾಗ ಏನಾಯ್ತು ನಾವು ಬಿಫೋರ್ ಸ್ವಾಪಿಂಗ್ ಏನ್ ಬರ್ದ್ವಲ್ಲ ಆ ವ್ಯಾಲ್ಯೂಸ್ ಪ್ರಿಂಟ್ ಆಗುತ್ತೆ. ಆಫ್ಟರ್ ಕಾಲಿಂಗ್ ದ ಫಂಕ್ಷನ್ ಸ್ವಾಪ್ ಆಗುತ್ತೆ. ಸ್ವಾಪ್ ಆಗ್ಬಿಟ್ಟು ನಮಗೆ n1 n2 ವ್ಯಾಲ್ಯೂಸ್ ಚೇಂಜಸ್ ಆಗ್ತವೆ. ಈಗ ಇದನ್ನ ರನ್ ಮಾಡಿ ನೋಡೋಣ. ರನ್ ಮಾಡಿ ನೋಡಿದಾಗ ನಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಅದ್ರಲ್ಲಿ ಪ್ರೋಗ್ರಾಮ್ ನ ಸೇವ್ ಮಾಡಬೇಕು. ಸೇವ್ ಆಲ್ರೆಡಿ SW ಅಂತ ಸೇವ್ ಮಾಡಿದೀನಿ. ಇಲ್ಲಿ ನಾನು ಡೈರೆಕ್ಟ್ ರನ್ ಕೊಡ್ತೀನಿ. ರನ್ ಕೊಟ್ಟಾಗ ಸೇವ್ ಆಗಿ ಒಂದು ಎರರ್ ತೋರಿಸ್ತಾ ಇದೆ. ಎರರ್ ಏನಂದ್ರೆ ನಾವು ಪ್ರತಿ ಟೈಮು ಡಿಫೈನ್ ಫಂಕ್ಷನ್ ನೇಮ್ ನ ಡಿಕ್ಲೇರ್ ಮಾಡಿದಾಗ ಕೋಲನ್ ನ ಬರಿಬೇಕು. ಫಂಕ್ಷನ್ ನೇಮ್ ಸ್ವಾಪ್ ಆದ್ಮೇಲೆ ಕೋಲನ್ ಬರಿಬೇಕು. ಕೋಲನ್ ಬರ್ಲಿಲ್ಲ ಅಂದ್ರೆ ಎರರ್ ಬರುತ್ತೆ. ಈಗ ನಾನು ಕೋಲನ್ ಬರ್ದೆ ನೆಕ್ಸ್ಟ್ ರನ್ ಮಾಡಿದ್ರೆ ಪ್ರೋಗ್ರಾಮ್ ರನ್ ಆಗುತ್ತೆ. ನೋಡ್ರಿ ಈಗ ಎಂಟರ್ ಫಸ್ಟ್ ವ್ಯಾಲ್ಯೂ ಕೇಳುತ್ತೆ. ಈಗ ನಾನು ಫಸ್ಟ್ ವ್ಯಾಲ್ಯೂ 10 ಕೊಡ್ತೀನಿ. ನೆಕ್ಸ್ಟ್ ಎಂಟರ್ ಸೆಕೆಂಡ್ ವ್ಯಾಲ್ಯೂ ಕೇಳುತ್ತೆ. ಸೆಕೆಂಡ್ ವ್ಯಾಲ್ಯೂ 20 ಕೊಡ್ತೀನಿ. ಈಗ ಏನ್ ಬಂತು ನೋಡ್ರಿ ಬಿಫೋರ್ ಸ್ವಾಪಿಂಗ್ ಫಸ್ಟ್ ನಂಬರ್ ಇಸ್ ಈಕ್ವಲ್ ಟು 10, ಸೆಕೆಂಡ್ ನಂಬರ್ ಇಸ್ ಈಕ್ವಲ್ ಟು 20 ಅಂದ್ರೆ ನಾವು ಫಸ್ಟ್ ಗೆ ಏನ್ ವ್ಯಾಲ್ಯೂಸ್ ಅಕ್ಸೆಪ್ಟ್ ಮಾಡಿರ್ತೀವೋ ಆ ವ್ಯಾಲ್ಯೂಸ್ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಆಫ್ಟರ್ ಸ್ವಾಪಿಂಗ್ ನಾವು ಫಂಕ್ಷನ್ ನ ಕಾಲ್ ಮಾಡಿದ್ಮೇಲೆ ಫಸ್ಟ್ ನಂಬರ್ ಇಸ್ ಈಕ್ವಲ್ ಟು 20, ಸೆಕೆಂಡ್ ನಂಬರ್ ಇಸ್ ಈಕ್ವಲ್ ಟು 10. ಇಲ್ಲಿ ನೋಡ್ರಿ ಫಸ್ಟ್ ನಂಬರ್ 10 ಇದೆ, ಅದು 20 ಆಯ್ತು. ಸೆಕೆಂಡ್ ನಂಬರ್ 20 ಇದೆ, 10 ಆಯ್ತು. ಈ ತರ ನಾವು ಪ್ರೋಗ್ರಾಮ್ ಅಲ್ಲಿ ಫಂಕ್ಷನ್ ನ ಯೂಸ್ ಮಾಡಿಕೊಂಡು ಸ್ವಾಪಿಂಗ್ ನ ಮಾಡ್ತೀವಿ. ನೀವು ಪಾರ್ಟ್ ಎ ದಲ್ಲಿ ಕೂಡ ಸ್ವಾಪಿಂಗ್ ಇದೆ, ಪಾರ್ಟ್ ಬಿ ದಲ್ಲಿ ಸ್ವಾಪಿಂಗ್ ಇದೆ. ನೀವು ಲಾಜಿಕ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ಬಿಟ್ರೆ ಇಲ್ಲಿ ಫಂಕ್ಷನ್ ಡಿಕ್ಲೇರ್ ಮಾಡೋದು, ಅಲ್ಲಿ ವಿತೌಟ್ ಫಂಕ್ಷನ್ ನ ಮಾಡ್ತೀವಿ. ಇದು 15 ಪ್ರೋಗ್ರಾಮ್. ನೆಕ್ಸ್ಟ್ 16 ಪ್ರೋಗ್ರಾಮು ಈ ತರ ನೆಕ್ಸ್ಟ್ ವಿಡಿಯೋಸ್ ಏನಾದ್ರು ಪ್ರೋಗ್ರಾಮ್ಸ್ ಬೇಕಿದ್ರೆ ನೀವು ಇದನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಪ್ರೋಗ್ರಾಮ್ಗಳನ್ನ ವಾಚ್ ಮಾಡಬಹುದು.